ಅರ್ಧ ಚಂದ್ರಮ ಏನಿರುತ್ತಲ್ಲ ಅದನ್ನು ಮಾತ್ರ ಇಲ್ಲಿ ಏನಾಗಿದೆ ಅಲ್ಲಿಂದ ಮಾತ್ರ ಇದನ್ನು ಹಿಂಗೆ ತೆಗೆದು ಈ ಕಡೆಯಿಂದ ಹೀಗೆ ಇಲ್ಲಿ ಸೈಡಿಗೆ ಬಂದಾಗ ಸ್ಟ್ರೇಟ್ ಮಾಡ್ಕೋಬೇಕು ಹ್ಯಾಂಡಲ್ ನೋಡಿ. ಇಲ್ಲಿರುವಾಗ ಹೀಗೆ ಸ್ಟ್ರೇಟಾಗಿ ತೆಗಿಬೇಕು, ಇಲ್ಲಿರುವಾಗೂ ಹೀಗೆ ಸ್ಟ್ರೇಟಾಗಿ ತೆಗಿಬೇಕು. ಈ ಯು ಶೇಪಲ್ಲಿರೋಲ್ಲಿ ಮಾತ್ರ ಅದನ್ನು ಹೀಗೆ ರೌಂಡಾಗಿ ತಗೋಬೇಕು. ಬೇಕು ಅಂದರೆ ಅವ್ರ ನೇಲ್ಸು ಇದರಲ್ಲಿ ಜಾಸ್ತಿ ಇಲ್ಲ, ಸೊ ಇದನ್ನು ಸ್ಕಿಪ್ ಮಾಡ್ತೀನಿ, ಸೊನ್ನ ಕೊಡ್ತೀನಿ. ಎಡ್ಜಸ್ ಮಾತ್ರ ಶೇಪ್ ಕೊಡ್ತೀನಿ, ಯಾಕಂದ್ರೆ ನೇಲ್ಸ್ ಉದ್ದ ಇಲ್ಲವೇ ಇಲ್ಲ ಇಲ್ಲಿ. ಜಸ್ಟ್ ಎಡ್ಜಸ್ಸನ್ನು ರೌಂಡ್ ಮಾಡ್ತೀನಿ. ಬೇಕು ಕಾಣಿಸ್ತಿದೆಯಾ? ಈ ಥರ ಹೀಗಲ್ಲ, ಹೀಗೆ ತಿಕ್ಕೋದಲ್ಲ ನೇಲ್ ಮೇಲೆ. ಎಡ್ಜಸ್ಸಿಗೆ ಬಂದಾಗ ಸೈಡು, ಕೆಳಗಡೆ ಬಂದಾಗ ಹೀಗೆ. ನೋಡಿ ಇಲ್ಲಿರೋ ಕಪ್ಪು ಇಲ್ಲಿ ನೋಡಿ ಫುಲ್ ನೀಟಾಗಿ ಕ್ಲೀನಾಗಿ ಹೊರಗಡೆ ಬಂತು. ಮತ್ತು ಪರ್ಸಿ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಡ್ರೈ ಉಗುರಿನ ಮೇಲೇ ಬಫಿಂಗ್ ಮಾಡಬೇಕು. 1 2 3 4 ಅಂತ ಹೇಳಿದ್ದೀನಿ. ಸೊ ಇದು ಸೊ ಬಫರ್. ಸೊ ಇದು ಫಸ್ಟು ಬ್ಲ್ಯಾಕ್ ಫಸ್ಟ್. ಸೊ ಫಸ್ಟ್ ರಫ್ ಆಗಿರೋದನ್ನು ಮಾಡ್ಕೋಬೇಕು. ಪೂರ್ತಿ ಉಗುರಿಗೆಲ್ಲ ಸ್ಕಿನ್ನಿಗೆ ತಾಗಿಸ್ಬಾರ್ದು. ಇದನ್ನು ಸ್ವಲ್ಪ ಹತ್ತಿದ್ರೆ ನಡೆಯುತ್ತೆ. ಬರೀ ನೇಲ್ ಮೇಲಿನ ಇದನ್ನೇ ತುಂಬ ವೀಕ್ ಇರುತ್ತೆ. ಸೊ ತುಂಬ ಜಾಸ್ತಿ ರಬ್ ಮಾಡಿಬಿಟ್ರೆ ಆಮೇಲೆ ಅವರಿಗೆ ಸ್ವಲ್ಪ ಗಾಳಿ ನಂಬಿದ್ರೂ ಒಂಥರ ಇನ್ಕನ್ವೀನಿಯನ್ಸ್ ಆಗೋಕ್ಕೆ ಶುರು ಆಗುತ್ತೆ, ಮತ್ತು ಅದು ಲೇಯರ್ ಬೆಳೆಯೋವರೆಗೂ. ಸೊ ಅದಕ್ಕೆ ಇದಕ್ಕಿಂತ ಇದು ಸ್ವಲ್ಪ ಕಡಿಮೆ ರಫ್ ಇದೆ. ಸೊ ಸೆಕೆಂಡ್ ಮತ್ತು ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. 1 2 3 4 ಸೈಡ್ ಇರುತ್ತೆ. ಸೊ ಎಲ್ಲೋ ಕಲರ್ನ ತೊಗೊಂಡು ಇದನ್ನು ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಂಡು ಎಲ್ಲೋ ಕಲರ್ ಈಗ ಇಷ್ಟು ಇದೆಯಲ್ಲ ಒಂಥರ ಮಸ್ಕಾಗಿ ಕಾಣಿಸ್ತಿದೆಯಲ್ಲ, ಈ 4ನೇ ನಂಬರ್ ಮಾಡಿದ ಮೇಲೆ ನೋಡಿ.